ಮೇಲೆ ಇದರಲ್ಲಿ ಏನೋ ಇದೆ ಅಂತ. ಏನದು ಅಂದರೆ ಜೈ ಆಂಜನೇಯ. ಸೊ ಗಾಡಿ ರಿವ್ಯೂ ಮಾಡೋಕ್ಕೆ ಒಳ್ಳೆ ರೀಸನ್ ಸಿಕ್ಕಿದೆ. ಅದು ಏನಂದರೆ ಭಾನುವಾರದ ಊಟ ಬಾಡೂಟ. ಅದು ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಬೋದಿತ್ತು, ಆದರೆ ಮೊದಲನೇ ಪಂಕ್ತಿಲೇ ಚೆನ್ನಾಗಿ ಬಾರಿಸುವ ಅಂತ ಬೇಗ ಕರ್ಕೊಂಡು ಬಂದವನೇ ನಮ್ಮ ಹುಡುಗ ಹೋಂಡಾ ಹೈನೆಸ್ CB 350ಲಿ. ಸೊ ಈಗ ಫುಲ್ಲು ಬ್ಯಾಟಿಂಗ್ ಆಗಿ ವಾಪಸ್ ಹೊರಟಿದ್ದೀವಿ. ಜೈ ಕರ್ನಾಟಕ. ಇದು ಆಕ್ಚುಲಿ ಚೆನ್ನಾಗಿದೆ. ಆಗಲಿಲ್ಲ. ಇದೆ ಅಲ್ಲಪ್ಪ VIP ಗಾಡಿ. ಹಾಂ, ಅದೇ VIP ಗಾಡಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಲ್ಲ. ಸೊ ಈ ಗಾಡಿದು ಆಕ್ಸಲರೇಷನ್ ಬಗ್ಗೆ ಒಂದು ಕ್ಲಿಯರ್ ಆಗಿರೋ ರೋಡಲ್ಲಿ ತೋರಿಸ್ತೀನಿ ರೀ. ಓ ಬೀನ್ಸ್ ಹಾಕೋಯ್ತವ್ರ ಗುರು. ಅಲ್ವಾ, ದಪ್ಪ ಹೋಗೈತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನು ಬಾಂಬ್ ಕಾಣಿಸ್ತಾಯ್ತು ಫ್ಯಾಕ್ಟ್ರಿ ಒಳ್ಳೆ. ಅಲ್ಲಿ ನೋಡಲ್ಲಿ ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೆ ಮಹಾರಾಜ, ಹಿಡಿಯೋ ಆತ್ಮಬಲದಸ್ತ್ರ. ಎಲ್ಲಿ ನೋಡಿದ್ರು ಹಸಿರು ವನ. ಓಹೋ ಸರಿ ಕಣ. ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ, ಛಲವೇ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ, ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ. ಇದೇ ಲಾಂಗಲ್ಲಿ ಕೊಡೋ ಒಂಥರ ಡಿಫ್ರೆಂಟ್ ಫೀಲ್ಸ್ ಇದು. ಗಾಡಿ ನೋಡಿ ಎನ್ಫೀಲ್ಡ್ ಥರ ರಿವ್ಯೂ ಕೊಡ್ಬೋದೇನೋ ನಾನು ಅಂತ ಅಂದ್ಕೊಂಡೆ, ಆದರೆ ಇದ್ರದ್ದೇ ಫೀಲ್ ಒಂಥರ, ಈ ಹೊಂಡಾ ಇಂಜಿನ್ ರಿಫೈನ್ಮೆಂಟೇ ಒಂಥರ ಡಿಫ್ರೆಂಟ್ ಆಗಿದೆ, ಸಖತ್ತಾಗಿದೆ. ನೋಡಿ ಒಂಥರ ಏನೋ ಒಂಥರ ಮಧ್ಯದಲ್ಲಿ ಲ್ಯಾಗು, ಆದರೆ ಅದೇನು ಅಷ್ಟು ಡಿಸ್ಟರ್ಬೆನ್ಸ್ ಅನ್ಸಲ್ಲ ಓಡಿಸ್ಬೇಕಾದ್ರೆ. ಅಥವಾ KTM ಓಡಿಸಿ ಆ ಥರ ಅನಿಸ್ತಾ ಆಯ್ತಾ ಗೊತ್ತಿಲ್ಲ. ಬೆಂಗಳೂರು ಮೈಸೂರು ರೋಡಲ್ಲಿ 2 ವೀಲರು ಮಾತ್ರ ಹೋಗ್ಬಾರ್ದು ಅಂದ್ಬಿಟ್ಟು ತುಂಬ ಮೋಸ ಮಾಡ್ಬಿಟ್ರು ಕಣ್ರಿ.
ಆಯಿತು ದೊಡ್ಡ ಗಾಡಿಗಳು, ಜಾಸ್ತಿ ಸ್ಪೀಡ್ ಹೋಗೋಂಥ ಗಾಡಿಗಳು, ಜಾಸ್ತಿ ಸಿ ಸಿ ಇರೋ ಗಾಡಿಗಳು ಮಾತ್ರ ಹೋಗ್ಬೇಕು ಅಂತ ಹೇಳ್ತಾವ್ರೆ. ಏನೋ ಬತ್ತೋಯ್ತಲ್ಲ. ತುಂಬಿ ಹರಿತಿದ್ದು ಈಗ ತಮಿಳ್ನಾಡಿಗೆ ಬುಟ್ಟಿ ಹೋಗಿಸ್ಬಿಟ್ಟವ್ರೆ. ಮತ್ತು ಹೈವೇ ವಿಷಯ ಬಂದು ಜಾಸ್ತಿ 60 ಫಾಸ್ಟ್ ಆಗುವಂಥ ಗಾಡಿ, ಹಂಗಾರೆ ಗೌರ್ಮೆಂಟ್ ಪ್ರಕಾರ 1000 cc 600 cc ಎಲ್ಲ ದೊಡ್ಡ ಗಾಡಿಗಳೇ ಅಲ್ವಾ. 2 ವೀಲರ್ ಬೇಡ ಅಂತ ಹೇಳೋಕೆ ಒಂದು ನೆಪ ಬೇಕಿತ್ತು, ಏನೋ ಗೊತ್ತಿಲ್ಲ. ಒಳ್ಳೆ ಸ್ಟ್ರೆಚ್ ಹೊಡಿಬೋದಿತ್ತು, ಆದ್ರೇನು ಮಾಡೋಕ್ಕಾಗಲ್ಲ. ಕೆಲವರು ಚಪ್ರಿಗಳು ಆಡೋ ಆಟಕ್ಕೆ ಬೇರೆ ರೈಡರ್ಸ್ ಎಲ್ಲ ಬಲಿಯಾಗಬೇಕಾಗುತ್ತೆ. ಬೆಟ್ಟದಲ್ಲೂ ಅಷ್ಟೇ, ಇತ್ತೀಚೆಗೆ ಬೇರೆಯವ್ರು ಮಾಡೋ ಅವಳಿಗೆ 2 ವೀಲರ್ಸ್ಗಳಿಗೆ ಸ್ವತಂತ್ರನೇ ಇಲ್ಲ, ಒಂಥರ ಅಲ್ಲಿ ಇಕ್ಕಟ್ಟು. ಇದ್ರಲ್ಲಿ ತೋರಿಸ್ಬೋದು ನೋಡಿ, ಹೈವೇಲಿ ಎಕ್ಸೈಟ್ರ್ ಕೊಟ್ಟೆ, ಏನಾದ್ರು ವೇರಿಯೇಷನ್ ಕಾಣಿಸ್ತೈತಾ? ನೋ. ಒಂಥರ ಕ್ರೂಸರ್ ಗಾಡಿ ಅನ್ನೋಕ್ಕೆ ಸರಿಯಾಗಿದೆ. ನಿಮಗೆ ಸಡನ್ ಪಿಕಪ್ ಬೇಕು, ಹಂಗೆ ಹಿಂಗೆ ಜಿಗ್ಸೋ ಅಂತ ಗಾಡಿ ಬೇಕು ಅಂದರೆ ಇದೆಲ್ಲ. ಆದರೆ ಒಳ್ಳೆ ರಿಫೈನ್ಮೆಂಟ್ ಇದೆ ಇವರು ಇಂಜಿನು. ತೋರಿಸೋದಲ್ಲ, ವೇರಿಯೇಷನ್ ಮಾಡಿ ಏನೂ ಗೊತ್ತಾಗ್ತಾಯಿಲ್ಲ ಇಲ್ಲಿ. ಪಾರ್ಕಿಂಗ್ ಲೈಟ್ ಫೀಚರ್ ಇಲ್ಲೇ ಎಕ್ಸೈಟ್ ಅಡಿಲಿ ಕೊಟ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡೋನೆ. ಸಡನ್ನಾಗಿ ಲೆಫ್ಟ್ ರೈಟ್ ಹೊಡಿಬೇಕಾದ್ರೆ ಅದು ಅರ್ಥಾಗಿತ್ತಾಗ ಹಾಕೋದು ಬದಲು ಒಂದೇ ಸಲ ಹಿಂಗೆ ಒತ್ಬಿಡ್ಬೋದು ಪಾರ್ಕಿಂಗ್ ಲೈಟು. ಒಂಥರ ರಿಫೈನ್ಮೆಂಟ್ ಇದೆ ಗಾಡಿ. KTM ಓಡಿಸ್ಬಿಟ್ಟು ಸಡನ್ನಾಗಿ ಓಡಿಸ್ಬಿಟ್ರೆ ಎಲ್ಲಿಗೆ ಹೋಗ್ತಾ ಇದ್ರು ಗಾಡಿ ಗೊತ್ತೇ ಆಯ್ತಿಲ್ಲ ಅಂದ್ಬಿಡ್ತಿಲ್ಲ. ಆದರೆ ಲಾಂಗ್ ರೈಡಿಗೆ ಮಾತ್ರ ಹೇಳಿ ಮಾಡಿಸಿದ ಗಾಡಿ ಇದು. ಒಳ್ಳೆ ನೋಡೋಕ್ಕೆ ಮಜಾ. ನೋಡಿ ಏನು ವೇರಿಯೇಷನ್ ಗೊತ್ತಾಯ್ತಾ ಇಲ್ಲ, ಹಿಂಗೆ ಬಿಟ್ರೆ ಹೋಯ್ತಾ ಇರೋದು ಸುಮ್ಮನೆ. ಸೊ ಗೇರ್ ಬಂದು ಸ್ವಲ್ಪ ಹಾರ್ಡ್ ಆಗಿದೆ, ಸ್ವಲ್ಪ ಪಟ್ ಅನ್ನುತ್ತೆ. ಐದನೇ ಗೇರಲ್ಲಂತೂ ಗಾಡಿ ಅಣ್ಣ ನಾನು ಬಿಟ್ಬಿಡಿ ಅಣ್ಣ ಅಂತದೆ. ಅಂದರೆ ಫುಲ್ಲ ಫೀಲ್ಡಲ್ಲಿ ಇದ್ದಾಗ 5ನೇ ಗೇರ್ ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಯಾಕಾರು ಇಷ್ಟು ಬೇಗ ಹಾಕ್ಬಿಟ್ಟು ಅನಿಸ್ಬಿಡುತ್ತೆ. ಓಹೋ, ಎಲ್ಲ ಕಾಸನ್ನು ರೋಡ್ ಮಾಡೋಕ್ಕೆ ಖರ್ಚು ಮಾಡ್ಬಿಟ್ಟವ್ರೆ, ಇದನ್ನು ರಿಪೇರಿ ಮಾಡೋರೇ ಗತಿ ಇಲ್ಲ. ಇಲ್ಲಿ ನೋಡು
ಬಾಯ್ ಮಾಡ್ತಾವ್ರೆ. ಲೇ ಅವ್ರೇನ್ ಬಾಯಿ ಮಾಡ್ತಾವ್ರ, ಗಾಜು ಒರೆಸ್ತಾವ್ರ ಹಿಂದೆ? ಬಾಯಿ ಮಾಡ್ತಾವ್ರ, ಗಾಜು ಒರೆಸ್ತಾವ್ರ? ರೈಟ್ ತಾನೆ, ರೈಟ್ ತಾನೆ. ಮಾಮ್ ಸ್ಕ್ಯಾಚ್ ಹಾಕತ್ತಿರಲ್ವ ಅಲ್ಲಿ? ಅಲ್ಲ ಮಾಮ್ ಸ್ಕ್ಯಾಚ್ ಹಾಕೊಳ್ಳಲ್ವ ಅಲ್ಲಿ? ಮಾಮ್ ಸ್ಕ್ಯಾಚ್ ಹಾಕತ್ತಾರಲ್ವ ಅಲ್ಲಿ ಅಂತ. ಥೂ ಚೂತ್ಯ, ಮನೇಲಿ ಫೋನಲ್ಲೇ ಇಟ್ಟಿಲ್ವೇನೋ ನೀನು? ಇಲ್ಲ ಗುರು ಬಾಯ್. ಯಾರೋ ಇವನು ರಾಜು ಮಗ. ಮಕ್ಕಳು ಬಾಯಿ ಮಾಡ್ತಾವ್ರೆ. ಅವರಪ್ಪ ಗಾಡಿಗೆ ಏನು ಹಾಕಿ ಓಡಿಸ್ತಾರೋ ಗೊತ್ತಿಲ್ಲ, ಕರಿ ಹೋಗೇ ಗೊತ್ತೈತೆ. ಓ ಯಾರು ಗುರು ಇವರೆಲ್ಲ? ಯಾರು ಇವನ? ಬಸ್ಸವ್ನು ಯಾಕೆ ಹಿಂಗೆ ಅಲ್ಲಾಡ್ತವನೆ? ಹ್ಞೂ ಟ್ಯಾಕ್ಸ್ ಕಟ್ತಿರೋರು ಮಾತ್ರ ಸೌಕರ್ಯರು, ಅದಕ್ಕೆ ಅವ್ರು ಮಾತ್ರ ಓಡಾಡ್ಬೇಕೀಗ. ಹೊಸ ಗಾಡಿ 80ರಲ್ಲೇ ಹೋಗ್ಬೇಕು. ಮಧ್ಯದಲ್ಲಿ ಚೂರು ಆರಿಸ್ಬಿಟ್ಟೆ, ಬೈ ನೋಡ್ಕೊಂಡಿಲ್ಲ. ನೈಸ್. ಈಗಲೂ ಚೂರು ಆರ್ತೈತೆ. ಆದರೂ ಈಗಿನ ಕಾಲ ಚಿಕ್ಕ ಮಕ್ಕಳಿಗೆ ಮೋಟೋ ವ್ಲಾಗ್ಸ್ ಮಾಡ್ತಾ ಇದ್ದೀವಿ ಅಂತ ಕಂಡುಹಿಡಿತೀರಲ್ಲ, ಪರವಾಗಿಲ್ಲ. ನಮ್ಗೆ ಆ ಚಿಕ್ಕ ವಯಸ್ಸಲ್ಲಿ ಯಾರು ಹಾಕೋಗಿದ್ರೆ ಏನದು 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 ನೋಡ್ತಾ ಇದ್ವಿ. ಎಲ್ಲ ಸುಮ್ಮನೆ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡ್ಬಿಡ್ತಾರೆ, ಒಂದು ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ. ಸ್ಟ್ರೈಟೇ ಹೋಗೋದಾ? ಸ್ಟ್ರೈಟೇ ಹೋಗ್ಲಾ? ಇಲ್ಲೇ ಓ ಪೂಜಾರಿ ಫಿಶ್ ಲಾಂಡ್. ಪೂಜಾರಿ ಪೂಜಾರಿ ಅಂದರೆ ಮಂಗಳೂರು ತಾನೆ? ಮಂಗಳೂರು ಪೂಜೆ ಮಾಡೋ ಪೂಜಾರಿ ಮೀನು ಅಂಗಡಿ ಹಿಡ್ಕೊಬಿಟ್ಟವ್ರೆ ಅನ್ಕೊಬೇಡಿ. ಪೂಜಾರಿ ಅಂದರೆ ಮಂಗಳೂರವ್ರ ಸರ್ನೇಮ್ ಅಲ್ವಾ? ನನಗೆ ಗೊತ್ತಿರೋ ಪ್ರಕಾರ ಹಂಗೆ. ಏನಾದ್ರು ತಪ್ಪು ಹೇಳಿದರೆ ಕರೆಕ್ಟ್ ಮಾಡಿ ಕಮೆಂಟಲ್ಲಿ. ಸೊ ಅಣ್ಣ ಅವರು ಈ ಗಾಡಿ ತೊಗೊಳಕ್ಕೆ ಮುಂಚೆ ಇದೇ ಗಾಡಿ ತೊಗೊಂಡಿರೋ ಓನರ್ ಹತ್ರ ತುಂಬ ತಲೆ ತಿಂದು ಜನ್ಮ ಜಾಲಾಡಿ ಗಾಡಿ ತೊಗೊಂಡವ್ರೆ. ಜಾಲಾಡಿ ತಗೊಂಡವ್ರೆ ಅಂದಮೇಲೆ ಇದರಲ್ಲಿ ಏನೋ ಇದೆ ಅಂತ. ಏನದು ಅಂದರೆ ಸ್ಮೂತಾಗಿದೆ ಗಾಡಿ ಅಂತ. ಹಿಂದ್ಗಡೆ ಯಾರನ್ನಾದ್ರು ಕೂರಿಸ್ಕೊಂಡು ಸಡನ್ನು ಎಕ್ಸೈಡ್ ಹೊಡೆದು ಏನೋ ಮಾಡಿಬಿಡ್ತೀನಿ ಅನ್ನೋರೆಲ್ಲ ಇದನ್ನು ತೊಗೊಂಡು ಬೇಜಾರಾಗ್ತೀರ ಅಷ್ಟೇ. ಅದು ಬಿಟ್ಟು ಡೀಸೆಂಟಾಗಿ ನಮ್ಮ ಥರ ಇರೋರಾದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ನಮ್ಮ ಗಾಡಿ ಜಿಗುತ್ತೆ. KTM Duke 390. ಅದೆಲ್ಲ ನಿಲ್ಲಿಸ್ಬೇಕು ಅಂದೆ, ಅದೆಲ್ಲ ನಿಲ್ಲಿಸ್ಬೇಕು ಅಂದೆ. ಹ್ಞೂ ಏನೋ ಮಾಡ್ತಾವ್ರೆ. ಓ ಪೊಲೀಸ್ ಕಣ, ಲೇಡಿ ಪೊಲೀಸ್.
ಹೆಂಗ್ ನೋಡ್ತಾವ್ರ ಎಲ್ಲಾರು. ಎಲ್ಲಾರು ಅಲ್ಲಿ ನಿಲ್ಸಿರೋದ್ ನೋಡಿ ಏನೋ ಹಿಡಿತಾವ್ರೆ ಅನ್ಕೊಬಿಟ್ಟವ್ರೆ. ಒಳ್ಳೆ ವ್ಯೂ ಗುರು. ಮನೆಗ ಸೀದಾ ಈಗ ಮನೆಗೇನಾ ಮನೆಗ ಹಾ ಎಲ್ಲಿ ಅಲ್ಲ ಅಲ್ಲಿಗೆ ಹೋಗ್ಬೇಕಾ? ಇನ್ನೂ ಬರ್ತಾನೆ ಅವ್ರೆ. ಅವ್ರಿಗೆ ಬಿಡೋಷ್ಟಲ್ಲ ಆಯ್ತದೆ. ಇದೊಂದು ಸಿಗ್ನಲ್ ಗುರು. 1 2 3 4 ಕಡೆ ಬಿಡೋಷ್ಟಲ್ಲೇ ಬೇಜಾರಾಗ್ಬಿಡುತ್ತೆ. ಏನ್ ಬೈಯಿ ಕ್ಯಾಮ್ರಾ ಹಾಕಿದೀವಿ ಅಂತ ಕೇಳಲೇ ಇಲ್ಲ ಸೀಬೆಹಣ್ಣು. ಕ್ಯಾಮ್ರಾ ಹಾಕಿದೀವಿ ಅಂದ್ಬಿಟ್ಟು ತಿರುಗಿ ನೋಡ್ದೆ ಹೊಂಟದ. ಏನಂತ ಸೀಬೆಕಾಯಿ ವ್ಲಾಗ್ಸ್. ಹಂಗೆ ವೆದರ್ ಚೆನ್ನಾಗಿತ್ತು ಫ್ರೆಂಡ್ಸ್, ಹಂಗೆ ಬಂದೆ ತಿನ್ನೋಣ ಅಂತ 10 ರೂಪಾಯಿ 2 3 ಮಾಡ್ಕೊಂಡು ಕೊಡಿ ಅಂದೆ.